ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಜೀರೂಸ್ ವರ್ಲ್ಡ್. ಇಲ್ಲಿ ನಾವು ಈ ವಿಡಿಯೋದಲ್ಲಿ ಕೇಸರಿ ಬಾತ್ ಹಿಂಗೆ ಮಾಡೋದಂತ ಹೇಳ್ಕೊಡ್ತಿದ್ದೀರಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಫಸ್ಟು ತುಪ್ಪ ಹಾಕೋಬೇಕು. ಮೆಷರ್ಮೆಂಟ್ ನಿಮ್ಗೆ ಹೆಂಗೆ ಬರುತ್ತೆ ಹಂಗೆ ಹಾಕೊಳ್ಳಿ. ತಮಾಷೆ ಮಾಡ್ತಿದ್ದೆ. ನೀವು ಫಸ್ಟು ಗೀ ಹಾಕ್ಕೊಬೇಕು. ಎಷ್ಟು ಸ್ಪೂನ್ ಗೀ ಹಾಕೊತೀರೋ ಅಷ್ಟು ಸ್ಪೂನು ನೀವು ಎಣ್ಣೆ ಹಾಕ್ಕೊಬೇಕು. ಅದನ್ನು ಲೋ ಫ್ಲೇಮಲ್ಲಿ ಕಾಯಿಸ್ಕೊಂಡು ಅದನ್ನು ಮತ್ತೆ ಒಂದು ಬೌಲಲ್ಲಿ ಎತ್ತಿಕೊಬೇಕು. ಅದನ್ನು ಲಾಸ್ಟಲ್ಲಿ ಹಾಕಕ್ಕೆ ಬೇಕಾಗುತ್ತೆ, ಅದಕ್ಕೆ ಎತ್ತಿಕೊಂಡು ಗೀ ಮತ್ತು ಎಣ್ಣೆ ಕಾಯ್ದಿತ್ತಾದ್ಮೇಲೆ ಡ್ರೈ ಫ್ರೂಟ್ಸ್ ಏನೇನು ಬೇಕು ನಿಮ್ಗೆ ಅದು ಹಾಕ್ಕೊಳ್ಳಿ. ನಾವಿಲ್ಲಿ ಬೇರೆ ಆಲ್ಮಂಡು ಮತ್ತು ದ್ರಾಕ್ಷಿ ಹಾಕ್ಕೊಂಡಿದ್ದೀರಿ. ಅದಾಗಿತ್ತಾದ್ಮೇಲೆ ಒಂದು ಗ್ಲಾಸಷ್ಟು ರವೆನ ತೊಗೊಂಡಿದ್ದೀರಿ. ರವೆನ ಹಾಕ್ಕೊತಿದ್ದೀರಿ. ಒಂದು ಗ್ಲಾಸಸ್ ರವೆ ಹಾಕ್ಕೊತಿದ್ದೀರಿ. ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಬೇಕು. ಸ್ಟಿರ್ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಅದು ಗಟ್ಟಿ ಆಗಿಬಿಡುತ್ತೆ. ಲೋ ಫ್ಲೇಮಲ್ಲೇ ಇರಬೇಕದು. ಲೋ ಫ್ಲೇಮಲ್ಲೇ ಫುಲ್ಲು ಹಾಗೆ ಫ್ರೈ ಮಾಡ್ಕೊತಿರ್ಬೇಕಷ್ಟೇ. ಒಂದು ಗ್ಲಾಸ್ ನೀವು ರವೆ ತೊಗೊಂಡು ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡಿರ್ತೀರಲ್ಲ, ಈಗ ಅದೇ ಮೆಷರ್ಮೆಂಟ್ಗೆ ನೀವು ಒಂದು ಗ್ಲಾಸ್ ತುಂಬ ಸಕ್ಕರೆ ತೊಗೊಂಡು ಹಾಕಬೇಕು. ಒಂದು ಗ್ಲಾಸ್ ಸಕ್ಕರೆನ ಹಾಕ್ಕೊಬೇಕು. ಇನ್ನು ನಿಮಗೇನಾದರೂ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಬೋದು. ಅದು ನಿಮಗೆ ಎಷ್ಟು ಸಿಹಿ ಬೇಕೋ ಅದು ನಿಮಗೆ ಬಿಟ್ಟಿತ್ತು. ನಮಗೇನು ಅಷ್ಟು ಸಿಹಿ ಬೇಡ. ಸೊ ನಾವು 1/4 ಗ್ಲಾಸು ಸಕ್ಕರೆ ಹಾಕಿದ್ದೀವಿ. ಅದನ್ನು ಹಾಕಿ ಲೋ ಫ್ಲೇಮಲ್ಲೇ ಮಾಡ್ಕೊಬೇಕು. ಲೋ ಫ್ಲೇಮಲ್ಲಿ ಆದಷ್ಟು ಕೇಸರಿ ಬಾತ್ನ ಲೋ ಫ್ಲೇಮಲ್ಲೇ ಮಾಡಿ, ಸೊ ದಟ್ ಟೇಸ್ಟು ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಸ್ಟಿರ್ ಮಾಡೋದಂತೂ ನೀವು ನಿಲ್ಲಿಸ್ಬೇಡಿ, ಮಿಕ್ಸ್ ಮಾಡ್ತಾನೇ ಇರ್ರಿ. ಇಲ್ಲಾಂದರೆ ಅದು ತಳ ಹಿಡಿದುಬಿಟ್ಟು ಒಂಥರ ಬ್ರೌನಿಷ್ ಕಲರ್ ಆಗಿಬಿಡುತ್ತೆ. ಸೊ ನೀವು ಸ್ಟಿರ್ ಮಾಡ್ತಾನೇ ಇರಬೇಕು, ಕಂಟಿನ್ಯೂಸ್ ನಿಲ್ಲಿಸಲೇಬಾರ್ದು. ನೀವು ಅದನ್ನು ಶೇಕ್ ಮಾಡ್ತಾನೆ ಇರಬೇಕಂದ್ರೆ ಮಿಕ್ಸ್ ಮಾಡ್ತಾನೇ ಇರಬೇಕು. ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಅನ್ಬೇಡ. ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಮಿಕ್ಸು. ನಿಮ್ಮ ಮನೆಯಲ್ಲಿ ಕೇಸರಿ ಇದ್ರೆ ಕೇಸರಿ ಹಾಕೊಳ್ಳಿ, ಇಲ್ಲ ಅಂದ್ರೆ ನಮ್ಮ ತರ ಹಿಂಗೆ ಅರ್ಶನ ಹಾಕೊಳ್ಳಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ ಅಂದ್ರೆ ಫುಲ್ ಎಲ್ಲೋ ಆಗ್ಬಿಡುತ್ತೆ. ಆಮೇಲೆ ಹಂಗೆ ಮೀಡಿಯಂ ಫ್ಲೇಮಲ್ಲೇ ಮಾಡಿ. ನೀರು ಮೀಡಿಯಂ ಫ್ಲೇಮಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಡಿಸ್ಟರ್ಬೆನ್ಸ್ ಇದೆ ಸ್ವಲ್ಪ, ಅದಕ್ಕೆ ಸ್ವಲ್ಪ ವಾಯ್ಸ್ ಕೊಟ್ಟಿದ್ದೀನಿ. ಇಲ್ಲಿ ಬಿಸಿನೀರನ್ನು ಕಾಯಿಸ್ಕೊಳ್ಳಿ. ಬಿಸಿನೀರು ಎಂದು ಕಾಯಿಸ್ಕೊಬೇಕಂದ್ರೆ ನೀವೇನೇನು ತಣ್ಣೀರು ಹಾಕಿದ್ರೆ ಆ ರವೆ ಗಟ್ಟಿ ಆಗ್ಬಿಡುತ್ತೆ. ಸೊ ಇಲ್ಲಿ ನಾನು ಬಿಸಿನೀರು ಹಾಕೋಕ್ಕೆ ಹೋಗ್ತಿದ್ದೀನಿ. ಇಲ್ಲಿ ತುಂಬ ಹಬೆ ಜಾಸ್ತಿ ಆಯಿತು. ಸೊ ಅದಕ್ಕೆ ಎತ್ತಿ ಗ್ಲಾಸ್ನ ಸೈಡ್ಗೆ ಇಟ್ಬಿಟ್ಟೆ, ಯಾಕಂದರೆ ತುಂಬ ಹಬೆ ಆಗಿತ್ತು. ನೀರು ನೀವು ಕಂಪ್ಲೀಟಿಗೆ ಹಾಕ್ಕೊಳ್ಳಿ. 1 ಗ್ಲಾಸ್ ರವೆ ತೊಗೊಂಡಿದ್ದೀರ ಅಂದರೆ 2 ಗ್ಲಾಸ್ ನೀರು ಹಾಕಲೇಬೇಕು ನೀವು, ಇಲ್ಲಾಂದರೆ ಅದು ಏನೋ ಅಳತೆ ಸರಿ ಹೋಗಲ್ವಂತೆ. ಸೊ ನಾನು 1 ಗ್ಲಾಸ್ ರವೆಗೆ 2 ಗ್ಲಾಸ್ ನೀರು ಹಾಕಿದ್ದೀನಿ. ಸೊ ನೋಡ್ಬೋದು ನೀವೀಗ ರವೆ ಎಲ್ಲ ಗಟ್ಟಿಯಾಗಿದೆ. ಹಾಗೆ ಅದನ್ನು ಮಿಕ್ಸ್ ಮಾಡ್ಕೊತಾನೇ ಇರಬೇಕು. ಇದು ಫೈನಲ್ ಟಚ್ ಈ ಥರ ಬಂದಿದೆ.